ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನೇ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ನೋಡಿ, ನಂದು ಈಗ ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ನಮ್ಮ ಗಿಡದಲ್ಲಿ ಅಲ್ಲಿತ್ತು ನೋಡಿ ಫ್ರೆಂಡ್ಸ್. ಇವಾಗ ಎಷ್ಟು ದೊಡ್ಡದಾಗಿದೆ, ಬೆಳಗ್ಗೆನೂ ತೋರಿಸಿದ್ದೀನಿ. ಬನ್ನಿ, ಇವಾಗ ಸಾಯಂಕಾಲ ನಾನು ಕಡಲೆಕಾಯಿ ಬೇಯಿಸೋಕ್ಕಿಟ್ಟಿದ್ದೆ, ನೋಡೋಣ ಯಾವ ಥರ ಇನ್ನು ಫ್ರೆಂಡ್ಸ್ ಸಾಂಬಾರು ಇವಾಗ ಮಾಡಬೇಕು. ಉಪ್ಪು ಸಾರಿಗೆ ಅಲ್ಲೆಲ್ಲ ಬಸ್ತಿಟ್ಟಿದ್ದೀನಿ, ಕಾಳು ತೋರಿಸಿದ್ದೀನಿ. ಇವಾಗ ಕಡಲೆಕಾಯಿ ನೋಡಿ ಫ್ರೆಂಡ್ಸ್ ಬೆಂದೈತೆ, ಸ್ವಲ್ಪ ಇದ್ದು ಬೇಯಿಸಿದ್ದೀನಿ. ಈಗ ಫ್ರೆಂಡ್ಸ್ ಸೋಡಾ ಹಾಕೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಸಾಯಂಕಾಲ ಈಗ ಅದಕ್ಕೆ ನಾನು ಬೇಯಕ್ಕಿಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ. ಇನ್ನು ಫ್ರೆಂಡ್ಸ್ ಅಡುಗೆ ಮಾಡಬೇಕು. ಅಡುಗೆ ಮಾಡುವಾಗ ನಾನು ನಿಮಗೆ ಸಿಗ್ತೀನಿ. ಈಗ ಕಡಲೆಕಾಯಿ ತಿನ್ನೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಈಗ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಸಂಡೇ ನಮ್ಮನೇಲಿ ಏನು ಮಾಡಿದ್ದೀನಿ ಅಂತ ನಿಮಗೆ ತೋರ್ಸೋಕೆ ಬಂದಿದ್ದೀನಿ. ಫ್ರೆಂಡ್ಸ್ ನೋಡಿ, ಉಪ್ಪು ಸಾರು ಮಾಡಿದ್ದೀನಿ. ಇದು ಮುದ್ದೆಗೆ ತುಂಬಾ ಟೇಸ್ಟ್ ಇರುತ್ತೆ, ಹಂಗಾಗಿ ಉಪ್ಪು ಸಾರು ಆಯಿತು. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ತೊಗರಿಕಾಳು, ಬೀನ್ಸು ಮತ್ತು ಹೀರೆಕಾಯ್ದು ಕಾಳು ಮಾಡಿದ್ದೀನಿ. ಇನ್ನು ಇಲ್ಲಿ ಆಲ್ರೆಡಿ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇದು ನನಗೆ, ನಾನು ಈ ಮುದ್ದೆನೇ ಊಟ ಮಾಡೋದು, ಒಂದು ಮುದ್ದೆನೇ. ಇನ್ನು ಅದ್ರ ಮೇಲೆ ನಂಗೆ ಊಟ ಮಾಡೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್ ನನ್ನ ಮಗಳು ಇಷ್ಟೇ ದಪ್ಪದ ಜೊತೆ ಊಟ ಮಾಡೋದು, ಅದಕ್ಕೋಸ್ಕರ ಚಿಕ್ಕ ಮುದ್ದೆನೇ ಕಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಕಡಲೆಕಾಳು ತಂದಿದ್ದು ಬೇಯಿಸಿಟ್ಟಿದ್ದೀನಿ, ಕೊಟ್ಟಿದ್ದು ಕಡಲೆಕಾಯಿ ಫ್ರೆಂಡ್ಸ್, ನಾನು ತಂದಿಲ್ಲ. ಇನ್ನು ಫ್ರೆಂಡ್ಸ್ ಇವತ್ತು ಸಂಡೇ ಸಾಯಂಕಾಲ ಇನ್ನೇನು ಫ್ರೆಂಡ್ಸ್, ನಾವು ವೆಜ್ಜು ನೋಡಿದಿರಲ್ಲ. ಮುದ್ದೆ ಆರೋಗ್ಯಕ್ಕೆ ಒಳ್ಳೆಯದು. ಆಲ್ರೆಡಿ 15 ಡೇಸ್ ಆಗಿತ್ತು, ಈಗ ಆಲ್ರೆಡಿ 8:30. ಇಷ್ಟು ಬೇಗನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನ ಬೇಗ ಊಟ ಮಾಡಿದೆ. ಓಕೆ ಫ್ರೆಂಡ್ಸ್, ಇದೇ ಆದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಬನ್ನಿ, ನಾನೀಗ ಸಾಂಬಾರಿಗೆ ಉಪ್ಪು ಸಾರು ನಿಮಗೆ ಗೊತ್ತು, ಬೇಯಿಸಿಟ್ಟಿದ್ದೀನಿ ಕಾಳು. ನಾನು ಅದಕ್ಕೆ ಏನೇನು ಹಾಕಿ ಉರಿತೀನಿ ಅಂತ ನಿಮಗೆ ತೋರಿಸ್ತೀನಿ. ಎಣ್ಣೆಗೆ ಹುರ್ಕೋಬೇಕು ಫ್ರೆಂಡ್ಸ್. ಅದು ಈಗ ಮಳೆ ಬರ್ತಾ ಇರೋಂಗೈತೆ ಫ್ರೆಂಡ್ಸ್. ಹೌದು, ಮಳೆ ಬರ್ತಾ ಇದೆ. ಇರಲಿ ಬಿಡಿ, ಒಂದೆರಡು ಬಟ್ಟೆ ಒಣಗಾಕಿದೆ ಮೇಲೆ. ಈಗ ಫ್ರೆಂಡ್ಸ್ ಅದನ್ನು ಹುರಿಯೋಕ್ಕೆ ನಾನು ಫಸ್ಟು ಸ್ವಲ್ಪ ಎಣ್ಣೆನ ಹಾಕತ್ತೀನಿ. ಏನೇನು ಹುರಿತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ಉಪ್ಪು ಸಾರು ನಿಮಗೆ ಗೊತ್ತು. ಫಸ್ಟ್ಗೆ ನಾನು ನೋಡಿ ಇಷ್ಟು ಬೆಳ್ಳುಳ್ಳಿ ಹಾಕತ್ತೀನಿ ಹುರಿಯೋಕ್ಕೆ. ಬೆಳ್ಳುಳ್ಳಿ ಆದಮೇಲೆ ಫ್ರೆಂಡ್ಸ್ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಇದು ಉಪ್ಪು ಸಾರು ಫ್ರೆಂಡ್ಸ್. ಬೀನ್ಸು, ಹೀರೆಕಾಯಿ ಮತ್ತು ಹೌದು ಫ್ರೆಂಡ್ಸ್, ಸೋನೆ ಥರ ಮಳೆ ಬರ್ತಾ ಇದೆ. ಬರಲಿ ಬಿಡಿ, ಮೇಲೆ ಯೂನಿಫಾರ್ಮ್ ಒಣಗಾಕಿದೆ. ಇವಾಗ ಸಾಯಂಕಾಲ ಒಣಗಿತ್ತೇನೋ ತರ್ಬೋದಿತ್ತು, ಆದರೆ ಬೇರೆ ಇನ್ನೊಂದು ಜೊತೆನಾ. ಅದಾದಮೇಲೆ ಫ್ರೆಂಡ್ಸ್ ಜೀರಿಗೆ ಹಾಕೋಣ ಬನ್ನಿ. ಸಾಯಂಕಾಲದಲ್ಲಿ ಬರ್ತಾಯಿತ್ತು ಮಳೆ ಫ್ರೆಂಡ್ಸ್. ನೋಡಿ, 1 ಸ್ಪೂನಷ್ಟು ಜೀರಿಗೆ. ಇದನ್ನು ಫ್ರೆಂಡ್ಸ್ ರುಬ್ಕೋಬೇಕು. ಇದಕ್ಕೆ ಕಾಳು ಹಾಕಿ ಸ್ವಲ್ಪ ರುಬ್ಕೊಂಡು ಬರಬೇಕು. ಬನ್ನಿ, ಅದನ್ನು ಕೆಳಗಡೆ ಇದು ಮಾಡ್ತಾರೆ ಫ್ರೆಂಡ್ಸ್. ಇದೇ ಬಾಣಲಿಲಿ ನಾನು ಕಾಳು ಒಗ್ಗರಣೆಗೆ ಹಾಕಬೇಕು, ಬೇಯಿಸಿದ್ದೀನಿ, ಅದನ್ನು ಹಾಕ್ತೀನಿ ಬನ್ನಿ. ಇನ್ನು 2 ಸಲ ಏನಕ್ಕೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನಾನು ಇದರಲ್ಲಿ ಕಾಳು ಒಗ್ಗರಣೆಗೆ ಆಯಿಲ್ ಬಿಡ್ತಾಯಿದ್ದೀನಿ. ಫ್ರೆಂಡ್ಸ್ ಬನ್ನಿ, ಸಾಂಬಾರು ಇದಕ್ಕೆ, ಇದು ಬಂದು ಕಾಳಿಗೆ ಸಾಸಿವೆ, ಸ್ವಲ್ಪನೇ ಜೀರಿಗೆ, ಆಮೇಲೆ ಫ್ರೆಂಡ್ಸ್ ಈರುಳ್ಳಿ ಮೆಣಸಿನಕಾಯಿ. ಕಾಳಿಗೆ ಫ್ರೆಂಡ್ಸ್ ಇದು ಸ್ವಲ್ಪ ಬಾಣಲಿ, ಸುಮ್ಮನೆ 2-3 ಬಾಣಲಿ ಏನಕ್ಕೆ ಫ್ರೆಂಡ್ಸ್. ಇವತ್ತು ಸಂಡೇ, ಇವತ್ತು ಸಾಯಂಕಾಲಕ್ಕೆ ನಾನು ಈ ಅಡುಗೆ ಮಾಡ್ತಾ ಇರೋದು. ಇನ್ನು ಬಟ್ಟೆ ಐರನ್ ಮಾಡಿಲ್ಲ ಫ್ರೆಂಡ್ಸ್. ಸುಮ್ಮನೆ 1-2 ಅವರು ಕೂತ್ಕೊಂಡು TV ನೋಡ್ತಾ ಇದ್ದೆ. ಸುಮ್ಮನೆ ಯಾವಾಗಲೂ ಕೆಲಸ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್. ಈಗ ಉಪ್ಪು ಸಾರಿಗೆ ಫ್ರೆಂಡ್ಸ್ ನಾನು ಉಪ್ಪು ಸಾರು ಮತ್ತು ಮುದ್ದೆ ಮಾಡ್ತೀನಿ. ರೈಸ್ ನೋಡ್ತೀನಿ ಫ್ರೆಂಡ್ಸ್. ಮುದ್ದೆ ಮಾಡಿದ್ರೆ ನಾವು ಒಂಥರ ರೈಸ್ ಮಾಡೋಲ್ಲ. ಬನ್ನಿ ಫ್ರೆಂಡ್ಸ್,
ಒಗ್ಗರಣೆ ಬೆಂದಂತೆ. ಇವಾಗ ಕಾಳು ಮತ್ತು ಸುರಿದಿರೋ ತೆಂಗಿನಕಾಯಿನ ಹಾಕೋಣ ಬನ್ನಿ. ಮುದ್ದೆ ಮಾಡಿ ತುಂಬ ದಿನ ಆಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಇವತ್ತು ಮುದ್ದೆ ಮಾಡಬೇಕು ಅಂತಲೇ. ಬನ್ನಿ ಫ್ರೆಂಡ್ಸ್, ನೋಡಿ ಕಾಳು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಬೇಯಿಸಿ ಬಸ್ತಿರೋದನ್ನ. ಇದರಲ್ಲಿ ಬರೀ ಕಾಳು ಸ್ವಲ್ಪ ತಿಂದಿದ್ದೀನಿ. ಈಗ ಫ್ರೆಂಡ್ಸ್ ನೋಡಿ ಕಾಳು ಹಾಕ್ತಾಯಿದ್ದೀನಿ. ಕಾಯಿ ಫ್ರೆಂಡ್ಸ್ ನೋಡಿ ಕಾಳು ರೆಡಿ ಆಯಿತು. ಇದೇ ಬಾಣಲೆಗೆ ಫ್ರೆಂಡ್ಸ್ ನಾನು ಎಲ್ಲನೂ ಮಾಡ್ತೀನಿ ನೋಡಿ. ಇವಾಗ ಇದರಲ್ಲೇ 3 ಸಲ ಇನ್ನೂ ಒಂದು ಒಗ್ಗರಣೆ ಹಾಕಬೇಕು. ಈಗ ಫ್ರೆಂಡ್ಸ್ ಈ ಕಾಳನ್ನ ಬೇರೆದಕ್ಕೆ ಹಾಕೋಣ. ಬೇರೆದಕ್ಕೆ ಬಗ್ಸ್ಕೊಳ್ಳೋಣ ಬನ್ನಿ. ಅದು ಬಗ್ಸಿ ಫ್ರೆಂಡ್ಸ್ ಇರಿ ಮತ್ತೆ ಒಗ್ಗರಣೆ ಬಿಡ್ತೀನಿ ಅಲ್ಲೇನೆ ಸಾಂಬಾರಿಗೆ. ಅದಕ್ಕೋಸ್ಕರನೇ ನಾನು 1 ನಿಮಿಷ ಕಾಳನ್ನ ಬೇರೆದಕ್ಕೆ ಬಗ್ಸ್ಕೊತೀನಿ. ನೋಡಿದ್ರೆ ಫ್ರೆಂಡ್ಸ್ ಮತ್ತೆ ಈಗ ಒಗ್ಗರಣೆ ಗಿಡನ ಬನ್ನಿ ಸಾಂಬಾರನ್ನ. ಈಗ ಇದರಲ್ಲೇ ಒಗ್ಗರಣೆಗೆ ಹಾಕಬಿಡೋಣ ಫ್ರೆಂಡ್ಸ್. ನೋಡಿ ಎಣ್ಣೆ ಹಾಕೋಣ. ಆ ಎಣ್ಣೆ ಕಾಯೋಷ್ಟರಲ್ಲಿ ನಾವು ಅದನ್ನು ರುಬ್ಕೊಂಡು ಬರೋಣ. ಇಲ್ಲ ಫ್ರೆಂಡ್ಸ್ ಕಾಳು ರೆಡಿ ಆಯಿತು ನೋಡಿದ್ರಿ. ಎಣ್ಣೆ ಫ್ರೆಂಡ್ಸ್ ಒಂದೇ 1 ನಿಮಿಷ ಕಾಯಿಲಿ. ಈಗ ಫ್ರೆಂಡ್ಸ್ ಕಾಯ್ದಿದೆ. ಇದಕ್ಕೇನು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಬರೀ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಂದೇ ಒಂದು ಚೂರು ಮೆಣಸಿನ್ಕಾಯಿ ಸಾಂಬಾರಿಗೆ ಫ್ರೆಂಡ್ಸ್. ಇದು ನಾನು ಹೇಳಿದ್ನ ನಿಮಗೆ ಸಾಂಬಾರಿಗೆ ಅಂತ. ಅದು ಫ್ರೆಂಡ್ಸ್ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಒಗ್ಗರಣೆ ಆಯಿತು. ಈಗ ನಾನು ಬೇಯಿಸ್ಕೊಂಡಿದ್ನಲ್ಲ ಆ ರಸ ತೋರಿಸ್ತೀನಿ ನಿಮಗೆ. ಆ ರಸಕ್ಕೆ ಫ್ರೆಂಡ್ಸ್ ನಾವು ಇವಾಗ ರುಬ್ಬಿರೋದನ್ನ ಹಾಕೊಳ್ಳೋಣ ಬನ್ನಿ. ಫ್ರೆಂಡ್ಸ್ ಇದು ನೋಡಿ ಈ ರಸ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನೀಗ ರುಬ್ಕೊಂಡು ಬಂದಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ನಮ್ಮ ಕಡೆ ಉಪ್ಸಾರು ಅಂತೀವಿ, ಆದರೆ ನಾವು ಒಗ್ಗರಣೆಗೆ ಹಾಕ್ತೀವಿ ಫ್ರೆಂಡ್ಸ್. ಬನ್ನಿ ಈಗ ಇದರಲ್ಲಿರೋದನ್ನು ಸ್ವಲ್ಪ ಜಾರಲ್ಲಿರೋದನ್ನು ಫ್ರೆಂಡ್ಸ್, ಈ ಜಾರು ನಮಗೆ 2 ಕೊಟ್ಟಿದ್ದಾರೆ, 2 ಎಕ್ಸ್ಟ್ರಾ. ನಾನೇನು ಮಾಡಿದ್ದೀನಿ ಆ ಮುಚ್ಚಳವನ್ನು ತೆಗೆದಿಟ್ಟು ಇದನ್ನು ತೊಗೊಂಡಿದ್ದೀನಿ. ಯಾವ್ದು ಯಾವತ್ತಾದ್ರೂ ಹಾಕೋಬೋದು ಫ್ರೆಂಡ್ಸ್. ಬನ್ನಿ ಸ್ವಲ್ಪನೇ ನೀರನ್ನ ನಾನು ಫ್ರೆಂಡ್ಸ್ ಜಾಸ್ತಿ ಹಾಕಲ್ಲ, ಯಾಕೆಂದರೆ ಆ ರಸ ಎಷ್ಟೈತೆ ಅಷ್ಟನ್ನೇ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತೊಳೆಯೋಕೆ ಹಾಕೋಣ. ಕಾಳು ಒಗ್ಗರಣೆಗೆ ಆಯಿತು ಫ್ರೆಂಡ್ಸ್. ಇನ್ನು ಸಾಂಬಾರು ನೋಡಿ ಇವಾಗ ಒಗ್ಗರಣೆಗೆ ಹಾಕೊಂಡಿದ್ನಲ್ಲ ಬನ್ನಿ ನೋಡಿದ್ರೆ ಫ್ರೆಂಡ್ಸ್. ಇದರಲ್ಲೇ ನಾನು ಫ್ರೆಂಡ್ಸ್ ಮುದ್ದೆನೂ ಮಾಡ್ತೀನಿ ಇವಾಗ ಫ್ರೆಂಡ್ಸ್. ಈ ಕಡೆ ಸಾಂಬಾರು ಬೇಯ್ತಾ ಇದೆ. ಸಾಂಬಾರು ನೋಡಿದ್ರಲ್ಲ ಫ್ರೆಂಡ್ಸ್, ಇದಂತೂ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಇರುತ್ತೆ ಮುದ್ದೆಗೆ. ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪನೇ ಲೆಮನ್ ತತ್ತೀನಿ ನೋಡಿ ಫ್ರೆಂಡ್ಸ್. ಲೆಮನ್ ಸ್ವಲ್ಪನೇ ಹಿಂಡ್ತಾ ಇದ್ದೀನಿ, ಜಾಸ್ತಿ ಏನಿಲ್ಲ, ಒಂದು ಅರ್ಧ ನೋಡಿದ್ರಲ್ಲ ಅರ್ಧ ಹಿಂಡಿದ್ದೀನಿ. ಇದಂತೂ ಫ್ರೆಂಡ್ಸ್ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಚಳಿ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮಿಸ್ ಆಗೈತೆ. ಏನೋ ಫ್ರೆಂಡ್ಸ್ ಮಳೆ ನಿಂತೋಯ್ತು ಅನಿಸುತ್ತೆ. ಇಲ್ಲೇನೋ 9 ಗಂಟೆ ತನಕ ತೆಗ್ದಿರ್ತಾರೆ. ಹೋಗಿ ನಾನು ಆಲೂಗೆಡ್ಡೆ ತರಬೇಕು ಫ್ರೆಂಡ್ಸ್, ಯಾಕೆಂದರೆ ಬೆಳಗ್ಗೆ ಚಪಾತಿ ಮಾಡಬೇಕಲ್ಲ, ಅಷ್ಟೊತ್ತಿಗೆ ಅಂಗಡಿ ಬಾಗಿಲು ತೆಗ್ದಿರಲ್ಲ. ಏನೋ ಇವತ್ತು ಅಂಗಡಿ ಓಪನ್ ಆಗಿರಲಿಲ್ಲ ನಮ್ಮ ಮನೆ ಹತ್ರ. ಇನ್ನು ಫ್ರೆಂಡ್ಸ್ ಈ ಕಡೆ ಸಾಂಬಾರು ಆಯಿತು, ಆ ಕಡೆ ಕಾಳು ಆಯಿತು. ಇನ್ನು ಫ್ರೆಂಡ್ಸ್ ಈ ಕಡೆ ಮುದ್ದೆಗೆ ರೆಡಿ ಮಾಡ್ಕೊತೀನಿ. ಮುದ್ದೆ ಆಲ್ರೆಡಿ ನಾನು ರೆಸಿಪಿ ನಿಮ್ಗೆ ಎಷ್ಟೋ ಸಲ ತೋರಿಸಿದ್ದೀನಿ. ಆದ್ರೂ ಫ್ರೆಂಡ್ಸ್ ಬನ್ನಿ ಮುದ್ದೆ ಮಾಡೋಣ. ಮುದ್ದೆಗೆ ಒಂದೇ 1 ಕಪ್ನ ನೀರು ಹಾಕೋತೀನಿ. ಮುದ್ದೆನ ಫ್ರೆಂಡ್ಸ್ ನಾನು ಆ ಕಡೆ ಸ್ಟವಲ್ಲಿ ಮಾಡ್ತೀನಿ, ಈ ಕಡೆ ಸಾಂಬಾರು ಬೇಯಿದೆ. ಒಂದೇ 1 ಮುದ್ದೆ 1 2 ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಬನ್ನಿ ಈಗ ಮುದ್ದೆದು ಆ ಕಡೆ ಇದೆ, ಈ ಕಡೆ ಮುದ್ದೆಗೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಒಂದು 2 ಕಳ್ಳು ಉಪ್ಪು ಹಾಕ್ತೀನಿ, ಅದಕ್ಕೆ ಒಂದು 2 ಹನಿನ ಎಣ್ಣೆ ಹಾಕ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ಗಂಟಾಗಲ್ಲ. ನೀವು ಯಾರಾದರೂ ಇದೇ ಫಸ್ಟ್ ಮುದ್ದೆ ಏನಾದರೂ ಮಾಡ್ತಾಯಿದ್ರೆ ಅದೇ ಥರ ಮಾಡಿ, ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆವಾಗೆಲ್ಲ ನಮ್ಮೂರಲ್ಲಿ ಮುದ್ದೆ ಕೋಲು ಅದರಲ್ಲೆಲ್ಲ ಮುದ್ದೆ ತಿಂತಾಯಿದ್ರು, ಇವಾಗ ಏನಿಲ್ಲ. ಬನ್ನಿ ಫ್ರೆಂಡ್ಸ್ ಈಗ 1 ಸ್ಪೂನಷ್ಟು ಅದಕ್ಕೆ ಹಸಿಟ್ಟನ್ನ ಹಾಕಿ ಅಂಬಲಿ ಥರ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್,
ಇಷ್ಟೇ ಫ್ರೆಂಡ್ಸ್. ಒಂದು ಸ್ವಲ್ಪ ಎಣ್ಣೆ, ಒಂಚೂರು ಉಪ್ಪು ಹಾಕಿದ್ರೆ ನಿಮಗೆ ಈಸಿ ಆಗುತ್ತೆ. ಆ ಕಡೆ ಸಾಂಬಾರು ಆಯಿತು ಫ್ರೆಂಡ್ಸ್, ಕಾಳು ಒಗ್ಗರಣೆಗಾಯಿತು. ಮುದ್ದೆ ಮಾಡಿದ್ರೆ ನಮ್ಮಲ್ಲಿ ಯಾರು ರೈಸ್ ತಿನ್ನಲ್ಲ, ಅದಕ್ಕೆ ನಾನು ಈಗ ರೈಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇನ್ನು ಬೆಳಗ್ಗೆಗೆ ಫ್ರೆಂಡ್ಸ್ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಪಲ್ಯಕ್ಕೆ ಏನೂ ಇಲ್ಲ ಫ್ರೆಂಡ್ಸ್, ಎಲ್ಲ ತರಕಾರಿನೂ ಖಾಲಿ ಆಯಿತು, ಫ್ರಿಜ್ಜಲ್ಲಿ ಏನೂ ಇಲ್ಲ, ಟೊಮೊಟೊನೂ ಖಾಲಿ ಆಯಿತು. ನೋಡಿ ಫ್ರೆಂಡ್ಸ್, ಈ ಥರ ಬೇಯುತ್ತೆ, ಇಲ್ಲೇ ನೋಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಸಬ್ಸ್ಕ್ರೈಬರ್ ಒಬ್ರಿಗೋಸ್ಕರ ನಾನು ಮುದ್ದೆದು ಫುಲ್ ಮಾಡೋದನ್ನೇ ಒಂದು ವೀಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಅಲ್ಲೋಗ್ಬೇಕಿದ್ರೆ ನೋಡಿ. ಅಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಒಬ್ಬರು ಕೇಳಿದರು ನನ್ನ ಸಬ್ಸ್ಕ್ರೈಬರು, ಅವ್ರಿಗೋಸ್ಕರ ನಾನು ಒಂದು ವಿಡಿಯೋ ಹಾಕಿದೆ. ಮುದ್ದೆ ಮಾಡೋದನ್ನೇ ತೋರಿಸಿ ಮೇಡಮ್ ಅಂತ ಹೇಳಿದರು ಫ್ರೆಂಡ್ಸ್. ಇನ್ನು ನೋಡಿ, ಇದು ಒಂದೇ ಒಂದು ಮುದ್ದೆಗೆ ನಾನು ಹಾಕ್ತಾಯಿರೋದು. ನಿಮ್ಮ ಮುಂದೆನೇ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಯಾವಾಗಲೂ ಫ್ರೆಂಡ್ಸ್ ನೀವು ಅಳತೆ ಕರೆಕ್ಟಾಗಿ ಹಾಕೊಂಡ್ರೆ ನೋಡಿ ಫ್ರೆಂಡ್ಸ್. ಸ್ಟವ್ ಜಾಸ್ತಿನೇ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಪಾತ್ರೆ ಎಲ್ಲ ಬೆಳಗ್ಗೆ ಆಯಿತು, ಯಾವುದು ಪಾತ್ರೆ ಇಲ್ಲ, ಒಂದೇ ಒಂದು ತಟ್ಟೆ ಐತೆ, ಅದು ಬೆಳಗಿದ್ರೆ ಆಯಿತು. ಸಂಡೇ ಆಗೇ ಹೋಯ್ತಲ್ಲ ಫ್ರೆಂಡ್ಸ್, ನೋಡೋದಲ್ಲ ಫ್ರೆಂಡ್ಸ್. 5 ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್ ಮುದ್ದೆ. ಫ್ರೆಂಡ್ ನೋಡಿ ಯಾವ ರೀತಿ ಮುದ್ದೆ ಬೇಕು. ಈ ಕಡೆ ಸಾಂಬಾರು ಆಯಿತು, ಕಾಳು ಆಯಿತು. ಬೆಳಗ್ಗೆ ಈರುಳ್ಳಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗಲೇ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕಟ್ ಮಾಡಿ ಗೋಧಿ ಹಿಟ್ಟನ್ನ ಕಲಸಿಟ್ಟು ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಈಗ ಮುದ್ದೆನ ತಿರ್ಗಾ ನೋಡಿದ್ರಲ್ಲ ಫ್ರೆಂಡ್ಸ್, ಮುದ್ದೆ 5 ನಿಮಿಷ ಬೇಯಿತು, ಕಾಣಿಸ್ತಾ ಇದೆಯಾ? ಈಗ ಸ್ಟವ್ನ ಕಮ್ಮಿ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ, ನಾನು ಇದರಲ್ಲೇ ತಿರುಗ್ತಾಯಿದ್ದೀನಿ ಮುದ್ದೆನ. ಎಷ್ಟು ಕರೆಕ್ಟಾಗಿ ನೀಟಾಗಿ ಬರುತ್ತೆ ಮುದ್ದೆ, ನೀವೇ ನೋಡಿ ಫ್ರೆಂಡ್ಸ್. ನೀವು ಈ ಥರ ಬಾಂಡ್ಲಿ, ಈ ಥರ ಕಡಾಯಿ ಇದ್ದರೆ ಇದರಲ್ಲೇ ತಿರುಗಿ ಹಾಕೋತಾ ಈಜಿ ಆಗುತ್ತೆ ನೋಡಿ. ಗಂಟಾದ್ರೂ ನಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಲ್ಲಿ ಈ ಥರ ಆಚೆಗೆ ಹೋಗಿ ನೋಡ್ಕೊಬಂದೆ ಫ್ರೆಂಡ್ಸ್. ಮಳೆ ಇಲ್ಲ, ನಿಂತೋಗಿದೆ. ಹೋಗಿ ಮೇಲೆ ಬಟ್ಟೆನ ತಗೊಂಡು ಬರ್ತೀನಿ. ನೋಡೋಲ್ಲ ಫ್ರೆಂಡ್ಸ್, ಎಷ್ಟು ಈಜಿಯಾಗಿ ಮುದ್ದೆ ರೆಡಿ ಆಯಿತು. ಸ್ಟವ್ವು ಲೋ ಫ್ಲೇಮಲ್ಲೇ ಇರಲಿ, ತೋರಿಸ್ತೀನಿ ನಿಮಗೆ. ಯಾಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು, ಒಂದು 2 ಹನಿ ಫ್ರೆಂಡ್ಸ್ ಎಣ್ಣೆ ಮತ್ತು ಉಪ್ಪು ಒಂಚೂರು ಹಾಕ್ಕೊಂಡ್ರೆ ಮುದ್ದೆ ನೋಡಿ ಗಂಟಾಗಲ್ಲ. ಕಾಣಿಸ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, 2 ಮುದ್ದೆ ಆಗುತ್ತೆ. ಈಗ ನಾನು ಫ್ರೆಂಡ್ಸ್ ರೈಸ್ ಮಾಡಿಲ್ಲ, ಅದಕ್ಕೆ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಒಂದು ಚೂರಾದರೂ ಗಂಟಾಯ್ತಾ ಮುದ್ದೆ. ನಾನೇ ಯಾವಾಗಲೂ ಫ್ರೆಂಡ್ಸ್ ನೋಡಿ ಇದರಲ್ಲೇ ಮುದ್ದೆ ತಿರುಗೋದು ನೋಡಿ ಫ್ರೆಂಡ್ಸ್. ಕೈಗೆ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ. ನೀವೇನೇ ಎಣ್ಣೆ ಸರಿಕೋಬೇಡಿ, ಹಾಗೆ ಆರಾಮಾಗಿ ಕಟ್ಬೋದು. ನಾನು ಕಟ್ಟೋದನ್ನು ನಿಮಗೆ ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಮುದ್ದೆ ರೆಡಿ ಆಯಿತು. ಬನ್ನಿ ಇವಾಗ ಮುದ್ದೆನ ಇನ್ನೇ ಫ್ರೆಂಡ್ಸ್, ಅದು ಮೇಲೆ ಇಟ್ಕೊಂಡಿದ್ದೆ ಬಾಕ್ಸ್ನ. ಇನ್ನೂ ಏನಾದರೂ ಬೇಕಾಗುತ್ತೆ ಅಂತ ಏನಿಲ್ಲ, ಕರೆಕ್ಟಾಗಿ ಏನು ಮಾಡೋದು ಫ್ರೆಂಡ್ಸ್, ಒಂದೊಂದು ಸಲ ಹಂಗಾಗುತ್ತಲ್ಲ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಈಗ ಮುದ್ದೆನ ಕಟ್ಟೋಣ. ಈಗ ಫ್ರೆಂಡ್ಸ್ ಇಲ್ಲಿ ಕಾಳು ರೆಡಿಯಾಗಿದೆ. ಫ್ರೆಂಡ್ಸ್ ಸಾಂಬಾರು ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಉಪ್ಸಾರು, ಬಿಸಿ ಬಿಸಿ ಉಪ್ಸಾರು ಮುದ್ದೆಗೆ ರೆಡಿಯಾಗಿದೆ. ಇನ್ನು ಫ್ರೆಂಡ್ಸ್ ನಾನು ಮುದ್ದೆನ ಊಟ ಮಾಡೋ ತಟ್ಟೆನಲ್ಲೇ ಕಟ್ತೀನಿ. ಯಾಕಂದರೆ ಈಗ 2 ತಟ್ಟೆ ಏನಕ್ಕೆ ಫ್ರೆಂಡ್ಸ್, ಹೆಂಗೂ ಊಟ ಅದರಲ್ಲೇ ಮಾಡಬೇಕಲ್ಲ. ನೋಡಿ ಫ್ರೆಂಡ್ಸ್, ತಟ್ಟೆಗೆ ಸ್ವಲ್ಪನೇ ನೀರು, ಇಷ್ಟೇ ಫ್ರೆಂಡ್ಸ್. ನೋಡಿ ನಾನು ಮುದ್ದೆ ಕಟ್ಟೋದು ತೋರಿಸ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಮುದ್ದೆ ಎಲ್ಲನೂ ಇದಕ್ಕೆ ಹಾಕೊಳ್ಳೋಣ ಫ್ರೆಂಡ್ಸ್. ಮುದ್ದೆಯಲ್ಲಿ ಅಲ್ಲಿ ಅದರೊಳಗಡೆ ಬಾಣಲಿನಲ್ಲಿ ಇಟ್ಟು ಏನು ಬಿಡಬೇಡಿ, ನೀಟಾಗಿ ಎತ್ಕೊಳ್ಳಿ. ತೋರಿಸ್ತೀನಿ
ಯಾಕೆ ಗೊತ್ತಾ ಫ್ರೆಂಡ್ಸ್, ಅದು ಸ್ವಲ್ಪ ಜನ ನಮ್ಮ ಮನೇಲೇ ಫ್ರೆಂಡ್ಸ್, ನನ್ನ ಮಗಳು ಎಷ್ಟೊಂದು ಮುದ್ದೆನ ಅದರಲ್ಲೇ ಬಿಡ್ತಾಳೆ ನೋಡಿ. ಈ ಥರ ಫುಲ್ಲು ನಾವು ಫ್ರೆಂಡ್ಸ್ ತೊಗೋಬೇಕು, ಬಿಡಬಾರ್ದು ಅದರಲ್ಲಿ. ಯಾಕೆ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್? ನಾವು ನೀವೆಲ್ಲ ಎಷ್ಟು ಕಷ್ಟ ಬಿದ್ದು ಸಂಪಾದನೆ ಮಾಡ್ತೀವಿ. ಯಾರದೇ ಒಂದು ಏನೇ ಕೆಲಸ ಆದರೂ ಅಷ್ಟು ಸುಲಭ ಅಲ್ಲ. ಎಲ್ರದ್ದು ಒಂದೊಂದು, ಒಬ್ಬೊಬ್ಬರು ಕೆಲಸದಲ್ಲಿ ಒಂದೊಂದು ಥರ ಕಷ್ಟ ಇರುತ್ತೆ ಫ್ರೆಂಡ್ಸ್. ಅಷ್ಟೆಲ್ಲ ಕಷ್ಟ ಬಿದ್ದು ನಾವು ಸಂಪಾದನೆ ಮಾಡಿ ಮಾಡ್ಕೊಂಡು ತಗೊಂಡು ಬಂದು ನಾವಿಲ್ಲಿ ಎಷ್ಟು ಬೇಕು ಅಷ್ಟನ್ನ ಹೆಂಗೆ ಬೇಕು ಹಂಗೆ ಏನಕ್ಕೆ ಬಿಸಾಕಬೇಕು ಫ್ರೆಂಡ್ಸ್? ಏನಕ್ಕೆ ಎಕ್ಸ್ಟ್ರಾ ಮಾಡಬೇಕು? ನೋಡಿದ್ರೆ ಫ್ರೆಂಡ್ಸ್, ಬನ್ನಿ ನಾನು ಮುದ್ದೆ ಕಟ್ಟೋದನ್ನ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಫ್ರೆಂಡ್ಸ್ ನಾನು 2 ಮುದ್ದೆ ಮಾಡ್ತೀನಿ. ಯಾಕಂದರೆ ನಮ್ಮಲ್ಲಿ ಯಾರು ದಪ್ಪ ಮುದ್ದೆನ ಊಟ ಮಾಡಲ್ಲ. ದಪ್ಪದಾದರೆ ಇದು ಎಷ್ಟಪ್ಪ ಆಗುತ್ತೆ ನಿಮಗೆ ತೋರಿಸ್ತೀನಿ. ನಾನು ಚಿಕ್ಕದು 2 ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ನನ್ನ ಮಗಳು ಮುದ್ದೆ ತಿಂದರೆ ಅನ್ನ ತಿನ್ನಲ್ಲ ಫ್ರೆಂಡ್ಸ್. ನೋಡಿ, ಒಂದು ಚೂರು ಮುದ್ದೆ ಅಂಟ್ತಾ ಇಲ್ಲ. ಇದರಲ್ಲೇ ನಾನು ಫ್ರೆಂಡ್ಸ್ 2 ಕಟ್ತೀನಿ, ಒಂದು ಚಿಕ್ಕದು ಒಂದು ದೊಡ್ಡದು. ತೋರಿಸ್ತೀನಿ ಎಷ್ಟು ನೀಟಾಗಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಬಳೆ ಅಂದರೆ ನಾನು ಒಂದೇ ಬಳೆ ಹಾಕೊಳ್ಳೋದು ಗೋಲ್ಡ್ದು. ಇದು ಹಬ್ಬದಲ್ಲಿ ದೇವಸ್ಥಾನದ ಹತ್ರ ಕೊಟ್ಟಿದ್ದಲ್ಲ ಅಂದ್ಬಿಟ್ಟು ನಾನು ಆವತ್ತಿಂದ ಕೈಯಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರ ಮುದ್ದೆನ ತೋರಿಸ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಇದು ಚಿಕ್ಕ ಮುದ್ದೆ ಆಯಿತಾ. 2 ಮುದ್ದೆ ನೋಡಿದ್ರ. ಈಗ ಫ್ರೆಂಡ್ಸ್ ಮತ್ತೆ ನಾನು ಇಲ್ಲೇ ನಿಮಗೆ ತೋರಿಸ್ತೀನಿ. ಈಗ ಇದರಲ್ಲೇ ಮುದ್ದೆ ಕಟ್ಟಿದ್ದೀನಿ. ಮತ್ತು ಇವಾಗ ಇದಕ್ಕೆ ಊಟಕ್ಕೆ ಬಡಿಸ್ಕೊಳ್ಳೋಣ ಅಲ್ವಾ. ಇನ್ನು ಹೆಂಗೂ ಟೈಮ್ ಆಯ್ತಲ್ಲ ಊಟ ಮಾಡೋದು. ಈಗ 8:15 ಫ್ರೆಂಡ್ಸ್. ಇನ್ನೇನು ನಾನು ಅಂಗಡಿಗೆ ಹೋಗಲ್ಲ. ಇನ್ನು ಫ್ರೆಂಡ್ಸ್ ಒಂದೇ ಒಂದು ತಟ್ಟೆ ಇದೆ. ಚಪಾತಿ ಹಿಟ್ಟು ಕಲಸಿ ಈರುಳ್ಳಿನ ಕಟ್ ಮಾಡಿ ಇಟ್ಟು ಮಲ್ಕೋತೀನಿ. ನೋಡಿ ಫ್ರೆಂಡ್ಸ್, ಮುದ್ದೆ ಇಕ್ತೀನಿ ಒಂದು ಕಾಣಿಸ್ತಾ ಇದೆ. ಇದಕ್ಕೇನು ಫ್ರೆಂಡ್ಸ್ ತುಪ್ಪ ಹಾಕೊಳ್ಳೋ ಹಾಗಿಲ್ಲ. ಇನ್ನು ಫ್ರೆಂಡ್ಸ್ ಕಾಳು ಬನ್ನಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಕಾಳು ಫ್ರೆಂಡ್ಸ್ ಏನೇ ಆಗಲಿ ಗೊತ್ತಾ, ಬೇರೆ ಪ್ಲೇಟ್ಗೆ ಹಾಕಬಾರ್ದು. ಈ ಥರ ಸೈಡ್ಗೆ ಹಾಕ್ಕೊಂಡು ತಿಂದ್ರೇ ಒಂಥರ ಟೇಸ್ಟ್ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಹೀರೆಕಾಯಿ, ಬೀನ್ಸು, ತೊಗರಿಕಾಳು, ಇದು ಕಾಳು, ಮುದ್ದೆ, ಉಪ್ಸಾರು. ಇನ್ನು ಫ್ರೆಂಡ್ಸ್ ನೋಡಿ, ಇನ್ನೊಂದು ಚಿಕ್ಕ ಮುದ್ದೆ ಕಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಉಪ್ಸಾರು. ಇನ್ನು ಫ್ರೆಂಡ್ಸ್ ಕಡಲೆಕಾಯಿ ತಂದಿದೆ, ಇತ್ತು ನಮಗೆ ಕೊಟ್ಟಿದ್ದು, ಅದನ್ನು ಬೇಯಿಸಿದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿ ಮುದ್ದೆ ಮತ್ತು ಸಾಂಬಾರು ರೆಡಿಯಾಗಿದೆ, ಊಟ ಮಾಡೋಣ. ಇನ್ನು ಫ್ರೆಂಡ್ಸ್ ಇಲ್ಲಿಗೆ ನನ್ನ ಲಾಗು ಮುಗ್ದಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮುದ್ದೆ ಮಾಡಿ ಇಲ್ಲಿಗೆ 15 ಡೇಸ್ ಆಗಿತ್ತು ನಂದು. ಓಕೆ ಫ್ರೆಂಡ್ಸ್, ಇದೇ ಇರೋದ್ರ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮುದ್ದೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಟೈಮ್ ಇದ್ದರೆ ನೀವು ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.